ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 399. ನಂಬಿಗಸ್ತರಿಗೆ ಎಚ್ಚರವಾಗಿರುವ ದೇವಜನರಿಗೆ ಇದು ಸಾಕು, ಆದರೆ ಇತರರಿಗಾಗಿ ಇದು ಉದ್ದೇಶಿಸಿರಲಿಲ್ಲ. ಈ ವರ್ಗದವರು ಮಾತ್ರವೇ ಆತನ ಮೊದಲ ಆಗಮನದ ಸೂಚನೆಗಳನ್ನು ಅಥವಾ ಆಧಾರಗಳನ್ನು ನೋಡಿದರು ಮತ್ತು ಅರ್ಥ ಮಾಡಿಕೊಂಡರು. ಆದರೆ ನಾಮಾಂಕಿತ ಇಸ್ರಾಯೇಲ್ಯರ ಸಮೂಹದವರು ಕಾಲದ ಸೂಚನೆಗಳನ್ನು ಗ್ರಹಿಸಲಿಲ್ಲ, ಹಾಗೂ ಇತರರು ಗ್ರಹಿಸಲೆಂದು ದೇವರು ಇಚ್ಛಿಸಲಿಲ್ಲ. ಹಾಗಾಗಿ ಅನೇಕ ಅದ್ಭುತವಾದ ಜೀವಕರ ವಾಕ್ಯಗಳನ್ನು ಸಾಮ್ಯದಲ್ಲಿಯೂ ಗೂಢಾರ್ಥದಲ್ಲಿಯೂ ನುಡಿಯಲಾಯಿತು. ನೋಡಿದರೂ ಕಾಣದಂತೆ, ಕೇಳಿದರೂ ಅರ್ಥವಾಗದಂತೆ ತಕ್ಕ ಕಾಲದ ಬೆಳಕಿಗೆ ನಂಬಿಗಸ್ತರು ಯೋಗ್ಯರೇ ಹೊರತು ಅಯೋಗ್ಯರಲ್ಲ. ಕರ್ತನ ಎರಡನೆಯ ಪ್ರತ್ಯಕ್ಷತೆಯ ಸಂಕೇತವೂ ಅಥವಾ ಸಾಕ್ಷ್ಯವೂ ಅದರಂತೆಯೇ ಇರುತ್ತದೆ. ಮನುಕುಲದ ಎಲ್ಲರಿಗೂ ಪ್ರಕಟವಾಗುವುದಿಲ್ಲ. ನಿಜವಾದ ಇಸ್ರಾಯೇಲ್ಯರು ಮಾತ್ರವೇ ಗುರುತಿಸಬಲ್ಲರು ಮತ್ತು ಅವರು ನಿಷ್ಠೆಯುಳ್ಳವರು, ವಂಚನೆ ಇಲ್ಲದವರಾಗಿರಬೇಕು. ಪದಗುರುತು ಸೈನ್ ಗ್ರೀಕ್ ಪದದಲ್ಲಿ ಸೆಮ್ಯಾನ್. ಅದರ ಮಹತ್ವವು ರುಜುವಾತು ಅಥವಾ ಸಾಕ್ಷ್ಯ, ಪ್ರೂಫ್ ಆರ್ ಎವಿಡೆನ್ಸ್ ಎಂಬುದನ್ನು ಕೆಳಗಿನ ಪ್ರಸಂಗಗಳಲ್ಲಿ ವಿವರಿಸಿದೆ. ಯೇಸು ಇನ್ನೂ ಬೇರೆ ಎಷ್ಟೋ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು. ಯೋಹಾನ 20:30. ಹೀಗಿರಲಾಗಿ ಪೌಲ, ಬಾರ್ನಬರು ಬಹುಕಾಲ ಅಲ್ಲಿದ್ದು ಕರ್ತನು ಅವರ ಕೈಯಿಂದ ಸೂಚಕ ಕಾರ್ಯಗಳೂ ಅದ್ಭುತ ಕಾರ್ಯಗಳೂ ಆಗುವಂತೆ ದಯಪಾಲಿಸಿದನು. ಅಪೊಸ್ತಲರ ಕೃತ್ಯಗಳು 14:3. ಆದುದರಿಂದ ವಾಣಿಗಳನ್ನಾಡುವುದು ನಂಬದವರಿಗೆ ಸೂಚನೆಯಾಗಿದೆಯೇ ಹೊರತು ನಂಬುವವರಿಗೆ ಸೂಚನೆಯಲ್ಲವೆಂದು ನಾವು ತಿಳಕೊಳ್ಳಬೇಕು. 1 ಕೊರಿಂಥ 14:22. ನಾನು ಹಿಂಸೆಯನ್ನು ಸ್ಥಿರಚಿತ್ತದಿಂದ ತಾಳಿಕೊಳ್ಳುವುದರಲ್ಲಿಯೂ ಸೂಚಕ ಕಾರ್ಯಗಳನ್ನೂ ಅದ್ಭುತ ಕಾರ್ಯಗಳನ್ನೂ ಮಹತ್ಕಾರ್ಯಗಳನ್ನು ನಡೆಸಿದ್ದರಲ್ಲಿಯೂ ಅಪೊಸ್ತಲನಿಗೆ ಇರತಕ್ಕ ಲಕ್ಷಣಗಳು ನಿಮ್ಮ ಮಧ್ಯದಲ್ಲಿ ತೀರಿದವು. 2 ಕೊರಿಂಥ 12:12. ಆದುದರಿಂದ ಮನುಷ್ಯಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು ಎಂಬುದು ಆಗ ಜೀವಿಸುತ್ತಿದ್ದ ಕರ್ತನ ಶಿಷ್ಯರಿಗೆ ಸೂಚನೆಯಾಗಿ ಕಾಣಬರುವುದಿಲ್ಲ, ಆದರೆ ಅವರಿಗೆ ಆ ಸಮಯದಲ್ಲಿ ಒಂದು ಸೂಚನೆ ಅಥವಾ ಪುರಾವೆಯಾಗುವುದು. ನಮ್ಮ ಕರ್ತನ ಎರಡನೆಯ ಪ್ರತ್ಯಕ್ಷತೆಯ ಸಾಮರಸ್ಯವಾಗಿ ವಿಧಿಯುಕ್ತವಾಗಿ ದೃಢೀಕರಿಸಿ ನಮ್ಮ ಪ್ರವಾದಿಗಳ ಸಾಕ್ಷ್ಯದಿಂದ ಮೊದಲನೆಯ ಪ್ರತ್ಯಕ್ಷತೆಯಲ್ಲಿ ಇದ್ದಂತೆಯೇ ಇರುವುದು. ಲೂಕ 24:44-46. ಆಕಾಶದಲ್ಲಿ ಇನ್ ಹೆವೆನ್ ಆತನ ಪ್ರತ್ಯಕ್ಷತೆಯ ಪರೋಸಿಯ ಸೂಚನೆ ಅಥವಾ ಸಾಕ್ಷ್ಯವು ಆಕಾಶದಲ್ಲಾಗುವುದು, ತಂದೆಯಾದ ದೇವರ ಸಮ್ಮುಖದಲ್ಲಿ ಮತ್ತು ಪವಿತ್ರ ದೂತರ ಆಕಾಶದಲ್ಲಿ. ಪರಲೋಕ ಹೆವೆನ್ ಅಲ್ಲ, ಬದಲಾಗಿ ಸಾಂಕೇತಿಕ ಆಕಾಶದಲ್ಲಿ, ಲೋಕದ ಧಾರ್ಮಿಕ ಆಕಾಶದಲ್ಲಿ. ಹಿಂದಿನ ವಚನದಲ್ಲಿ ತಿಳಿಸಿರುವಂತೆ ನಕ್ಷತ್ರಗಳು ಉದುರುವಂತೆ ಭಯಂಕರವಾಗಿ ಆಕಾಶದ ಶಕ್ತಿಗಳು ಕದಲುವವು. ಆತ್ಮೀಕ ವರ್ಗವೆಂದು ಸಾಧಿಸುವವರ ಈ ಆಕಾಶದಲ್ಲಿ ಕರ್ತನ ಪ್ರತ್ಯಕ್ಷತೆಯ ಸೂಚನೆ ಅಥವಾ ಸಾಕ್ಷ್ಯವು ಎವಿಡೆನ್ಸ್ ಆಫ್ ಅವರ್ ಲಾರ್ಡ್ಸ್ ಪ್ರೆಸೆನ್ಸ್ ಮೊದಲು ಅವರಿಗೆ ಗೋಚರಿಸುವುದು. ಕೆಲವರು ಆತನ ಎರಡನೆಯ ಬರೋಣದ ದಿನದ ನೆರವೇರುವಿಕೆಯ ಪ್ರವಾದನೀಯ ಪ್ರಕಟಣೆಗಳು, ಯುಗಗಳ ದೈವಿಕ ಯೋಜನೆಯು ಬಿಚ್ಚಿಕೊಳ್ಳುತ್ತಿರುವುದನ್ನು ಕಾಣುವರು. ತಕ್ಷಣವೇ ಆತನ ಪ್ರತ್ಯಕ್ಷತೆಯ ಸೂಚನೆಯೆಂದು ಗುರುತಿಸುವರು. ಲೂಕ 12:37. ಬ್ಯಾಬಿಲೋನ್, ಕ್ರೈಸ್ತನಾಡು, ಸಾಮಾಜಿಕ ಮತ್ತು ಧಾರ್ಮಿಕತೆಯ ನ್ಯಾಯ ವಿಚಾರಣೆಯು ಅಂದರೆ ಜಡ್ಜ್ಮೆಂಟ್, ನ್ಯಾಯಾಧಿಪತಿಯು ಬಂದಿರುವನು ಎಂಬುದಕ್ಕೆ ಮತ್ತೊಂದು ಸೂಚನೆ ಮತ್ತು ಯಾರನ್ನು ಕರ್ತನು ತನ್ನ ಉಗ್ರಾಣದ ಉಸ್ತುವಾರಿಯಾಗಿ ವಹಿಸುವನೋ ಅವರನ್ನು ಮೊದಲು ಲೆಕ್ಕಿಸುವನು ಎಂದು ಕಾಣುವುದು. ಮತ್ತಾಯ 25:19, ಲೂಕ 19:15. ನ್ಯಾಯ ವಿಚಾರಣೆಯು ಮೊದಲು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. ಅದರರ್ಥ ಪ್ರಸ್ತುತ ಕಾಲದ ವೇದ ಪಂಡಿತರು ಮತ್ತು ಮುಖ್ಯ ಪಾದ್ರಿಗಳ ಮಧ್ಯೆ ಗೊಂದಲ ಮತ್ತು ದಿಗ್ಭ್ರಮೆ ಉಂಟಾಗುತ್ತದೆ.